ನೌಕರರದ್ದು ಸ್ಟ್ರೈಕ್ ಇದ್ದಿದ್ದ ಕಾರಣ ಮತ್ತು ಜಮಖಂಡಿ ಒಳಗೆ ಯಾವ ರೀತಿ ಪ್ರತಿಕ್ರಿಯೆ ಇರ್ಬೋದು ಮತ್ತು ಯಾವ ರೀತಿ ನಿಮ್ಮದು ಶಿಸ್ತು ಕ್ರಮ ತೆಗೆದುಕೊಳ್ಬೋದು ಅಂತ ಅನ್ನೋದಕ್ಕೆ ತಮ್ಮ ಅಭಿಪ್ರಾಯಗಳು. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರೋಂಗೆ ನಾಳೆ 5ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು KSRTC ಕಾರ್ಮಿಕ ಸಂಘದ ಒಕ್ಕೂಟಗಳು ಜರುಗಿಸ್ತಾ ಇವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಆದೇಶವೂ ಆಗಿರ್ತದೆ. ಅಂದರೆ ಇವತ್ತು ಒಂದು ದಿನ ನೀವು ಸ್ಟ್ರೈಕನ್ನು ಮಾಡೋದನ್ನು ಮುಂದೂಡ್ರಿ ಅಂತ ಹೇಳಿ ಆದೇಶ ಆಗಿದೆ ಇವತ್ತು. ಅದರ ನಿಮಿತ್ತವಾಗಿ ನಮಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಈ ಮುಷ್ಕರ ಒಕ್ಕೂಟಗಳು ಯಾವ ರೀತಿ ಡಿಸಿಷನ್ ತೊಗೊಂಡು ನಮಗೆ ನಾಳೆ ಮುಂಜಾನೆಗೆ ಎಷ್ಟು ಬಸ್ಗಳು ಕೆಲಸ ಮಾಡೋದಕ್ಕೆ ರೆಡಿ ಇರ್ತವೆ ಅನ್ನೋದರ ಬಗ್ಗೆ ನಮಗೆ ಇನ್ನೂ ಮಾಹಿತಿ ಇಲ್ಲ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ನೀಡಿರುವಂತಹ ಸೂಚನೆಗಳು, ಒಂದು, ಶಾಲಾ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವರು ಹೋಗೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಕನಿಷ್ಠ ಪಕ್ಷದಲ್ಲಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿರುವಂತಹ ಬಸ್ಗಳ ಮೂಲಕ ಆ ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿರ್ತಾರೆ. ಅದರ ಪ್ರಕಾರವಾಗಿ ನಮ್ಮ ತಹಶೀಲ್ದಾರರು, ಎಲ್ಲ ಡಿಪೋ ಮ್ಯಾನೇಜರು, BEOಗಳು ಮತ್ತು ಈ ಅನುದಾನ ರಹಿತ ಮತ್ತು ಅನುದಾನ ಸಹಿತವಾಗಿರುವಂತಹ ಪ್ರೈವೇಟ್ ಶಾಲೆಯ ಈ ಟೀಚರ್ಸ್ಗಳೊಂದಿಗೆ ಅಥವಾ ಅವರ ಆಡಳಿತ ಮಂಡಳಿಯೊಂದಿಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ಇನ್ನು ಅದನ್ನು ಬಿಟ್ಟು PU ಕಾಲೇಜು, ಡಿಗ್ರಿ ಕಾಲೇಜ್ನ ಮಕ್ಕಳಿಗೆ ವಿನಂತಿ ಏನಂತಂದರೆ, ಮ್ಯಾಕ್ಸಿಮಮ್ ನಾವು ಪ್ರೈವೇಟ್ ವೆಹಿಕಲ್ಗಳನ್ನು ಆಯಾ ಸೆಂಟರ್ಗಳಿಗೆ ಲೈಕ್ ಸಾವಳಗಿ, ತೇರ್ದಾಳ ಅಥವಾ ಕೊಣ್ಣೂರು, ಹುಣ್ಣೂರು, ಈ ಮೇನ್ ಇಂಪಾರ್ಟೆಂಟ್ ಪ್ಲೇಸ್ಗಳಿಗೆ ಬಿಡುವಂತಹ ವ್ಯವಸ್ಥೆಯನ್ನು ನಮ್ಮ RTO ಅವರು ಮಾಡ್ತಾ ಇದ್ದಾರೆ. ಆದಾಗ್ಯೂ ಸಹ ಇದು ಇಮ್ಮಿಡಿಯೇಟ್ ಆಗ್ತಿರೋದ್ರಿಂದ ನಾಳೆ ಮುಂಜಾನೆಗೆ ನಮಗೆ ಕ್ಲಿಯರ್ ಆಗಿ ಎಷ್ಟು ವೆಹಿಕಲ್ಗಳ ವ್ಯವಸ್ಥೆ ಇರ್ತದೆ, ಎಷ್ಟು ಇರುವುದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತದೆ. ಈ ನಿಟ್ಟಿನಲ್ಲಿ ಯಾವುದೇ ಪೊಲೀಸ್ ವ್ಯವಸ್ಥೆ ಅಂದರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ 163 ಸೆಕ್ಷನನ್ನು ಜಾರಿ ಮಾಡಿರ್ತಾರೆ ಮುಂದಿನ 4 ದಿನಗಳವರೆಗೆ. ಅದರ ಪ್ರಕಾರವಾಗಿ ನಮ್ಮ DSP, ಪೊಲೀಸ್ ಸಿಬ್ಬಂದಿ ಎಲ್ಲರೂ ಸಹ ಇರ್ತಾರೆ. ಅದರ ಜೊತೆಗೆ ಓವರ್ಲೋಡೆಡ್ ವೆಹಿಕಲ್ಗಳು ಓಡಾಡಬಹುದಾದಂತಹ ಚಾನ್ಸಸ್ ಸಿಕ್ಕಾಪಟ್ಟೆ ಇರೋದರಿಂದ ಆ ನಿಮಿತ್ತವಾಗಿಯೂ ನಾವು ಪೊಲೀಸ್ ಬಂದೋಬಸ್ತನ್ನು ನೇಮಿಸಿ ಎಲ್ಲ ಕಡೆಗೂ ಪೊಲೀಸ್ ನಾಕಾಗಳಿರ್ತವೆ. ಓವರ್ಲೋಡೆಡ್ ವೆಹಿಕಲ್ಸ್ ಹೋಗಬಾರ್ದು ಅಂತ ಹೇಳಿ, ಪ್ರೈವೇಟ್ ವೆಹಿಕಲ್ಸ್. ಆದಾಗ್ಯೂ ಸಹ ಅನ್ಫಾರ್ಚುನೇಟ್ಲಿ ಏನಾದರೂ ಸಮಸ್ಯೆಗಳಾದಲ್ಲಿ ಅಂತ ಹೇಳಿ THOಗೆ ನಾವು ಡೈರೆಕ್ಷನನ್ನು ಕೊಟ್ಟಿದ್ದೀವಿ. ಎಲ್ಲ ಕಡೆಗೂ ಆ್ಯಂಬ್ಯುಲೆನ್ಸ್ ವ್ಯವಸ್ಥೆ ಮತ್ತು ಅವರ ಸಿಬ್ಬಂದಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಟ್ಟಾರೆ ಹೇಳುವುದಾದರೆ ನಾಳೆ ಮುಂಜಾನೆಯಿಂದ ನಮಗೆ ಸ್ವಲ್ಪ ಬಸ್ಸಿನ ಸೌಕರ್ಯದಲ್ಲಿ ಅಡೆತಡೆ ಉಂಟಾಗ್ಬೋದು. ಸಾರ್ವಜನಿಕರೆಲ್ಲರಿಗೂ ಮನವಿ ಏನಂತಂದರೆ, ಅತ್ಯಂತ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಮಾತ್ರ ತಾವು ಹೊರಗೆ ಹೋಗುವಂತಹ ಅಥವಾ ಆ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಹೊರಗೆ ಹೋಗಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣ, ಅವರ ಎಜುಕೇಷನ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸನ್ನು ಮಾಡೋದಕ್ಕೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮಗೆ ಡೈರೆಕ್ಷನ್ ಕೊಟ್ಟಿರ್ತದೆ. ಅದನ್ನು ಹೊರತುಪಡಿಸಿ ಸಾರ್ವಜನಿಕರು ಸ್ವಲ್ಪ ನಮ್ಮೊಟ್ಟಿಗೆ ಸಹಕರಿಸಿ ಅನಿವಾರ್ಯ ಪ್ರದೇಶಗಳು ಅಥವಾ ಅನಿವಾರ್ಯತೆಯಿಂದ ಹೊರಗೆ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಬಂದರೆ ಮಾತ್ರ ತಾವು ತಮ್ಮ ಕೆಲಸವನ್ನು ಮಾಡಬೇಕು ಅಥವಾ ಮುಂದೂಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ. ಇದು ನಾಳೆ ನಾಡಿದ್ದು 2-3 ದಿನಗಳಲ್ಲಿ ಈ ನೌಕರರ ಮುಷ್ಕರದ ಕುರಿತು ನಮಗೆ ಕ್ಲಿಯರ್ ಆಗಿ ಮಾಹಿತಿ ಸಿಗ್ತದೆ. ಆದಾಗ್ಯೂ ಸಹ ಮುಂದಿನ 2-3 ದಿನಗಳು ಕ್ರೂಷಿಯಲ್ ಇರೋದ್ರಿಂದ ಸಾರ್ವಜನಿಕರಿಗೆ ಸಹಕರಿಸಬೇಕಂತ ಕೇಳ್ತಾ, ಅದರ ಜೊತೆಗೆ ಯಾವುದೇ ರೀತಿ ಪೊಲೀಸ್ ಅವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ಕಾನೂನು ಸುವ್ಯವಸ್ಥೆಗೆ ಕುರಿತಾಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಬಸ್ಗಳ ಅಲಭ್ಯತೆ ಇರ್ಬೋದು, ಇವುಗಳಿಗೆ ನೇರವಾಗಿ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸ್ PSI, CPI, ಅದರ ಜೊತೆಗೆ ನಮ್ಮ ತಹಶೀಲ್ದಾರರು, ನಮ್ಮ THO, ಡಾಕ್ಟರ್ಸ್ ಎಲ್ಲರ ಕಾಂಟ್ಯಾಕ್ಟ್ ನಂಬರು ನಮ್ಮ ಎಲ್ಲ ವಾರ್ತಾ ಇಲಾಖೆಯೊಂದಿಗೆ ನಾವು ಕೊಟ್ಟಿರ್ತೇವೆ. ಅವರ ಮೂಲಕ ತಾವು ಪಡೆದು ಅವರ ಸಹಕಾರವನ್ನು ಪಡಿಬೇಕು, ಅವರ ಸೇವೆಯನ್ನು ಪಡಿಬೇಕು. ತುರ್ತು ಅವಶ್ಯಕತೆ ಇದ್ದಲ್ಲಿ ಸಹ ನನಗೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ತಾ, ಎಲ್ಲರಿಗೂ ಒಂದು ಸ್ವಲ್ಪ 2-3 ದಿನಗಳ ಒಂದು ವಿಶೇಷ ಕಾಳಜಿಯೊಂದಿಗೆ ಸಹಕರಿಸಬೇಕು ಅಂತ ಕೇಳ್ತೇನೆ.